ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸಹನಾ ಗಿರೀಶ್ ಮಾತಾಡ್ತಾ ಇರೋದು. ಇವತ್ತು ಡೇಟ್ ಬಂದು 26ನೇ ತಾರೀಕು ಗುರುವಾರ. ಬೆಳಗ್ಗೆ 6 ಗಂಟೆಗೆ ಎದ್ದು ಆಲ್ರೆಡಿ ರಂಗೋಲಿ ಬಿಡಿಸಿ ಕಸ ಗುಡಿಸಿ ಆಲ್ಮೋಸ್ಟ್ ಮನೆ ಕ್ಲೀನಾಗಿದೆ. ಇವಳು ಮಲಗಿದ್ದು ಈಗ ಎದ್ಲು ನಿಧಿಮ. ಇವತ್ತಿನ ದಿನಚರಿನ ಹೀಗೆ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ನೋಡೋಣ. ಫ್ರೆಂಡ್ಸ್, ನೀವು ಫೇಸ್ಬುಕ್ಕಲ್ಲಿ ಏನಾದರೂ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಮರೆಯದೆ ಫಾಲೋ ಮಾಡಿ, ಅಥವಾ ಯೂಟ್ಯೂಬಲ್ಲಿ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್. ನಿಧಿಮ ಈಗೆದ್ಲು. ಕುಡಿತೀಯಾ? ಸ್ವಲ್ಪ ಹಾಲು ಕಾಯಿಸ್ಕೊಟ್ಟು ಕುಡಿ ಮತ್ತೆ ಬಿಟ್ಟು ಅವಳಿಗೆ ಹಾಲು ಕಾಯಿಸ್ಕೊಡ್ತಾ ಇದ್ದೀನಿ. ಕುಡಿತಾ ಇದ್ದಾಳೆ. ಹಾಂ ಏನು ಪಾಟು ಮತ್ತೆ ಇನ್ನೇನು ನಂಗೆ ಅರ್ಥ ಆಗ್ತಿಲ್ಲ. ಅಪ್ಪ ವಾವ ತಂದಿಲ್ವಾ? ಕುಡಿ, ನೀಟಾಗಿ ಚಲೋಗುತ್ತೆ. ಅಯ್ಯೋ, ಅಪ್ಪ ವಾವನೇ ತಂದಿಲ್ವಾ? ಛೇ, ಆಯ್ತು. ಅಪ್ಪ ಅಂದಮೇಲೆ ಹೇಳ್ತೀಯಾ? ಏನಂತ ಹೇಳ್ತೀಯ ಅಪ್ಪ ಅಂದಮೇಲೆ? ಕೋಕ ಚೀಚಿ ತಿನ್ಬೇಕಾ ನೀನ? ನಾನು ಕೇಳ್ತಾ ಇರೋದು ವಾವನ್ನ. ನೀನು ಚೀಚಿಗೆ ಬಗ್ಗೆ ಮಾತಾಡ್ತಿದ್ಯಾ? ರಾತ್ರಿ ತಿಂದಿಲ್ಲ ಕೋಕ ಚೀಚಿ? ಬೇಕಾ? ಆಯಿತು, ಅಪ್ಪಂಗೆ ಈ ವಿಡಿಯೋ ತೋರಿಸ್ಬಿಟ್ಟು ಚೀಚಿ ತಂದು ಮಾಡೋಣ. ಇವತ್ತು ಮಾಮಿ ಮಾಡೋಣ ಅಂಬತ್ತಾತನ್ನ, ಇವತ್ತು ಬೇಡ ಚೀಚಿ. ನಾಳೆ ಚೀಚಿ ತಿನ್ನೋಣ, ಆಯಿತಾ? ಜಾಣ ಮಗಳು ನೀನು. ಐಫೈ ಮಗಳೇ. ಓಕೆ. ಕುಡಿ ಹಾಲು. ಆಮೇಲೆ ಯಾವಾಗ ಕುಡಿತಿ? ಹಾಂ, ಅಪ್ಪ ಕೋಕ ಚೀಚಿ ನಿಂಗೆ ತಂದ್ಮೇಲೆ ಕುಡಿತೀಯ ವಾವನ? ಈಗಲೇ ಕುಡಿಬೇಕು. ನೀನು ಜಾಣ ಮರಿತಾನೆ ಹಾಲು. ನೀನು ಜಾಣ ಮರಿತಾನೆ? ನೀನು ಜಾಣ ಅಲ್ವಾ? ಅಯ್ಯ ಹಂಗೆಲ್ಲ ಮಾಡಬಾರ್ದು. ರಾಮಯ್ಯ ಬೈಲಿ. ರಾಮಯ್ಯನ ಕರೀಲ? ರಾಮಯ್ಯ ಬರ್ತಾರೆ. ಸರಿ, ಓಕೆ ಬಾಯ್ ಅಂತ ಹೇಳಿ ಎಲ್ರಿಗೂ. ಸ್ನಾನ ಮಾಡ್ಕೊಂಡು ಸಿಗ್ತೀನಿ ಅಂತೇಳಿ. ಓಕೆ. ಪ್ಲೈನ್ ಕಿಸ್ ಕೊಡಮ್ಮ. ಏನಿನ ಹೆಸರು? ಹಾಂ. ಅವಳಿಗೆ ಹಂಗೆ ಹಾಲು ಕಾಯಿಸ್ಕೊಟ್ಬಿಟ್ಟು ಹಂಗೆ ಮಾತಾಡಿಸಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಾನು ಮತ್ತೆ ನನ್ನ ಕೆಲಸಕ್ಕೆ ವಾಪಸ್ ಬಂದೆ. ಮನೆ ಎಲ್ಲ ಕ್ಲೀನ್ ಆಯಿತು, ಒರೆಸಿದ್ದು ಗುಡಿಸಿದ್ದು ಎಲ್ಲ ಆಯಿತು. ಬಾಗಿಲು ರಂಗೋಲಿ ಕೂಡ ಹಾಕ್ತೆ. ಹಾಗೆ ಇವಳಿಗೂ ಸ್ನಾನ ಮಾಡಿಸ್ಬಿಟ್ಟು, ಇದು ಲಾಸ್ಟ್ ಇಯರ್ ಸಂಕ್ರಾಂತಿಲಿ ಇವಳಿಗೆ ಮತ್ತು ನನ್ನ ತಂಗಿ ಮಗಳಿಗೆ ಇಬ್ಬರು ತೊಗೊಂಡಿದ್ವಿ ಸೇಮ್ ಡ್ರೆಸ್ಸು. ಈಗ ಅವಳಿಗೆ ತುಂಬ ಟೈಟ್ ಅನಿಸ್ತಾಯಿತ್ತು, ಹಾಗಾಗಿ ಡೈಲಿ ಹಾಕ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ. ಮತ್ತು ನಾನು ಕೂಡ ದಿಂದನೇ ಸ್ನಾನ ಮಾಡ್ಕೊಂಡು ಬಂದುಬಿಟ್ಟೆ. ಅವಳು ಪಕ್ಕದ ಮನೇಲಿ ಆಡ್ಕೊತಾ ಇದ್ಲು. ಅಷ್ಟರಲ್ಲಿ ಸ್ನಾನ ಮಾಡ್ಕೊಂಡು ಬಂದು ರೆಡಿಯಾಗಿ ನಾನು ದೇವ್ರ ಪೂಜೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ. ನಾನು ಪ್ರತಿ ಗುರುವಾರ ಮಾತ್ರ ಹೀಗೆ ಅಂತಲ್ಲ, ಪ್ರತಿದಿನ ಹೀಗೆ ಪೂಜೆ ಮಾಡ್ತೀನಿ. ಕೆಲವೊಮ್ಮೆ ಬೆಳಗ್ಗೆ ಆಗಿರ್ಬೋದು, ಕೆಲವೊಮ್ಮೆ ಸಾಯಂಕಾಲ ಆಗಿರ್ಬೋದು. ನಾನು ಪ್ರತಿನಿತ್ಯ ಪೂಜೆ ಮಾಡ್ತೀನಿ. ಪ್ರತಿನಿತ್ಯ ತುಪ್ಪದ ದೀಪಗಳನ್ನ ಹಚ್ತೀನಿ ರಾಯರಿಗೆ. ಏಕೆಂದರೆ ನನಗೆ ನಮ್ಮ ಮನೆಯವರ ಫ್ರೆಂಡ್ ಒಬ್ಬರು ಪೂಜಾರರಿದ್ದಾರೆ. ಅವರು ನಮಗೆ ಹೇಳಿದರು, ಮನೇಲಿ ತುಂಬ ಒಳ್ಳೇದಾಗಬೇಕು, ನೆಗೆಟಿವ್ ಎನರ್ಜಿ ಎಲ್ಲ ಹೋಗಬೇಕು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಇನ್ನೊಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಕ್ಚುಲಿ ಏನಕ್ಕೋಸ್ಕರ ನಾನು ತುಪ್ಪ ದೀಪ ಪ್ರತಿನಿತ್ಯ ಹಚ್ತೀನಿ ಅಂತ ಹೇಳಿಬಿಟ್ಟು. ನಾನು ಪ್ರತಿನಿತ್ಯ ಹಚ್ತೀನಿ. ಅದು ಮನೇಲಿ ಮಾಡಿರೋಂಥ ತುಪ್ಪನೇ ಆಗಿರಬೇಕು ಅಂತ ಹೇಳಿದ್ರು ಅವರು. ಹೊರಗಡೆಯಿಂದ ತಂದು ಬೆಣ್ಣೆ ಕಾಯಿಸಿ ಮಾಡೋದು ಬೇಡ, ಮನೆಯಲ್ಲೇ ಮಾಡಿರೋ ಕಾಯಿಸಿ ಬೆಣ್ಣೆ ತೆಗೆದು ನಾವೇ ನಮ್ಮ ಕೈಯಾರ ತುಪ್ಪ ಮಾಡಿ ರಾಯರಿಗೆ ಹಚ್ಚೋದ್ರಿಂದ ರಾಯರು ತುಂಬ ಪ್ರಿಯ ಆಗುತ್ತೆ, ತುಂಬ ಇಷ್ಟವಾಗುತ್ತೆ. ತುಪ್ಪದ ದೀಪ ಅಥವಾ ಎಣ್ಣೆ ದೀಪ ನಿಮ್ಗಲ್ಲಿ ಯಾವುದು ಆಗುತ್ತೆ ಅದರಲ್ಲಿ ಹಚ್ಬೋದು ಅಂತ ಹೇಳಿದ್ರು. ಬಟ್ ತುಪ್ಪದ ದೀಪ ತುಂಬ ಶ್ರೇಷ್ಠ ಅಂತ ಹೇಳಿದ್ರಿಂದ ನಾವು ತುಪ್ಪದ ದೀಪನೇ ಹಚ್ತಾಯಿದ್ದೀನಿ. ನಾನೇ ಅದನ್ನ ತುಪ್ಪನೂ ಕೂಡ ಮನೆಗೆ ತರೋ ಹಾಲಲ್ಲಿ ಕೆನೆ ಎತ್ತಿಟ್ಟು ಕಡೆದು ಅದರಲ್ಲಿ ಬೆಣ್ಣೆ ಮಾಡಿ ತುಪ್ಪ ಕಾಯಿಸಿ ನಾನು ರಾಯರಿಗೆ ತುಪ್ಪದ ದೀಪಗಳನ್ನ ಹಚ್ತೀನಿ. ನನಗೆ ರಾಯರ ಪೂಜೆ ಮಾಡೋದ್ರಲ್ಲಿ ತುಂಬಾ ಖುಷಿ ಸಿಗುತ್ತೆ. ನಾನು 5 ಥರದ ಹೂಗಳನ್ನು ಬಳಸಿಯೇ ರಾಯರ ಪೂಜೆ ಮಾಡೋದು. ಇವತ್ತೇ ಹೇಳಬೇಕು ಅಂದರೆ ನಾನು ತರಲಿಕ್ಕಾಗಲಿಲ್ಲ. ನಮ್ಮ ಮನೆಯವ್ರು ಬ್ಯುಸಿ ಇದ್ದಿದ್ದರಿಂದ, ತುಂಬ ಕೆಲಸ ಇದ್ದಿದ್ದರಿಂದ ಅವ್ರು ಬರಲಿಕ್ಕಾಗಲಿಲ್ಲ. ಹಾಗಾಗಿ ನಾವು ತರಲಿಲ್ಲ. ಇರೋದ್ರಲ್ಲಿ ದೇವರಿಗೆ ರಾಯರಿಗೆ ಅರ್ಪಿಸಿ ನೀನೇ ಸಮರ್ಪಿಸ್ಕೊ ತಂದೆ ಅಂತ ಹೇಳಿಬಿಟ್ಟು ಕೈ ಮುಗಿದ್ಬಿಟ್ಟೆ. ನಮ್ಮ ಗಿಡದಲ್ಲಿ ಯಾವಾಗಲೂ ದಾಸವಾಳ ಬುಧವಾರ ಬಿಡುತ್ತೆ, ಇಲ್ಲ ಅಂದರೆ ಶುಕ್ರವಾರ ಬಿಡುತ್ತೆ. ರಾಯರ ವಾರದ ದಿನ ಯಾವತ್ತೂ ಬಿಟ್ಟಿಲ್ಲ. ಅದೊಂದು ನಮ್ಮ ದುರಾದೃಷ್ಟ ಅಂತಲೇ ಹೇಳ್ಬೋದು. ಪೂಜೆ ಏನೋ ನೀಟಾಗಿ ಆಯಿತು. ಬಾಗಿಲಿಗೆಲ್ಲ ರಂಗೋಲಿ ಬಿಟ್ಟಿದ್ದೆ, ಬೆಳಿಗ್ಗೆ ಬಿಟ್ಕೊಂಡಿದ್ದೆ. ದೇವ್ರ ಮನೆಗೂ ಕೂಡ ದೇವ್ರ ಹೊಸ್ಲಿಗೂ ಕೂಡ ರಂಗೋಲಿ ಎಲ್ಲ ಬಿಟ್ಟು ತುಪ್ಪದ ದೀಪ ಎಲ್ಲ ಹಚ್ಕೊಂಡು ಪೂಜೆ ಮಾಡಿಕೊಂಡೆ. ನನ್ನ ಮಗಳು ಇನ್ನೂ ಬಂದಿರಲಿಲ್ಲ.
ಅವಳು ಆಗಾಗ ಬಂದು ಮಾತಾಡ್ಸ್ಕೊತ ಹೋಗ್ತಾಯಿದ್ಲು. ನಾನು ಮತ್ತೆ ಹಿಂದಿನ ಟಿಫನ್ ಕೂಡ ರೆಡಿ ಮಾಡಬೇಕಾಗಿದ್ದರಿಂದ ಪೂಜೆನ ಮಾಡಿಕೊಂಡೆ, ಬೇಗ ಅವಳು ಬರೋಷ್ಟ್ರಲ್ಲಿ ಮುಗಿಸ್ಕೊಳ್ಳೋಣ ಅಂತ. ಬಟ್ ನಾನು ಪೂಜೆ ಬೇಗ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ರೀತಿ ರಿವಾಜುಗಳನ್ನ ನಾನೇನು ಸ್ಕಿಪ್ ಮಾಡೋದಿಲ್ಲ. 10 ನಿಮಿಷ ತಡವಾದರೂ ಪರವಾಗಿಲ್ಲ, ನನಗೆ ಮನಸ್ಸಿಗೆ ನೆಮ್ಮದಿ ಆಗೋ ಥರನೇ ನಾನು ಪೂಜೆಯನ್ನು ಮಾಡೋದು. ನನಗೆ ಇದರಲ್ಲಿ ತುಂಬ ಖುಷಿ ಇದೆ. ಅಡುಗೆ ಮಾಡೋದ್ರಲ್ಲಿ ಮತ್ತು ಪೂಜೆ ಮಾಡೋದ್ರಲ್ಲಿರೋ ಖುಷಿ ನನಗೆ ತುಂಬಾ ಹೇಳ್ತಿರೋದು. ನಾನು ತುಂಬಾ ಮನಸ್ಸಿಗೆ ಖುಷಿಯಿಂದ ಮಾಡ್ತೀನಿ. ನೋಡಿ, ರಾಯರಿಗೆ ಅಂತಲ್ಲ, ಎಲ್ಲ ದೇವರಿಗೂ ಕೂಡ ನಾನು ಅದನ್ನು ಆರತಿ ಮಾಡ್ತೀನಿ. ನಾವು ಪ್ರತಿ ಗುರುವಾರ ರಾಯರ ಮಠಕ್ಕೂ ಹೋಗಿ ಬರ್ತಾಯಿದ್ವಿ. ಈಗ ಒಂದು 2-3 ವಾರದಿಂದ ಹೋಗೋಕ್ಕಾಗ್ತಾಯಿಲ್ಲ. ಮತ್ತು ಅದನ್ನು ಹೋಗಿ ಬರಬೇಕು. ಯಾಕೋ ಸ್ವಲ್ಪ ಮನಸ್ಸಿಗೆ ಕಸಿವಿಸಿ ಇದೆ, ಹೋಗ್ಬಿಟ್ಟು ಬರಬೇಕು. ನಂತರ ಆಲ್ರೆಡಿ 9:45 ಆಗೋಗ್ಬಿಟ್ಟಿತ್ತು ಟೈಮು. ನಮ್ಮ ಮನೆಯವ್ರು ಇನ್ನೇನೋ ಬಂದುಬಿಡ್ತಾರೆ ಅಂತೇಳಿ ರೈಸ್ ಆಲ್ರೆಡಿ ಮಾಡಿಟ್ಟಿದ್ದೆ, ಈ ಥರ ಆಗುತ್ತೆ ಅಂತ ಹೇಳಿಬಿಟ್ಟು. ಸ್ನಾನಕ್ಕೆ ಹೋಗೋಕ್ಕೆ ಮುಂಚೆ ಅವಳು ನಿದ್ದೆ ಸ್ನಾನ ಮಾಡಿಸುವಾಗಲೇ ರೈಸ್ಗೆ ಇಟ್ಬಿಟ್ಟಿದ್ದೆ. ಈಗ ಅದಕ್ಕೆ ಸಿಂಪಲಾಗಿ ಬೇಗ ಕ್ವಿಕ್ಕಾಗಿ ಆಗುವಂಥ ಚಿತ್ರಾನ್ನ ಮಾಡ್ಕೊಂಬೋಣ ಅಂತ ಹೇಳ್ಬಿಟ್ಟು ಲೆಮನ್ ರೈಸ್ ಮಾಡ್ಕೊತಾ ಇದ್ದೀನಿ. ಲೆಮನ್ ರೈಸ್ ಕೂಡ ರೆಡಿ ಆಯಿತು. ನಮ್ಮ ಮನೆಯವ್ರು ಬಂದರು, ಟಿಫನ್ ಹಾಕ್ಕೊಟ್ಟೆ. ಅವರು ಊಟ ಮಾಡಿ ಟಿಫನ್ ಮಾಡಿ ಅವರು ಬೇಗ ಹೊರಟರು. ಕೆಲಸ ಜಾಸ್ತಿ ಇರೋದ್ರಿಂದ ಈಗ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಿಲ್ಲ. ಈಗ ಮಗಳಿಗೆ ಮಾತ್ರ ಅವರು ಟೈಮ್ ಕೊಡೋದನ್ನು ಮರೆಯೋದಿಲ್ಲ. ಮಗಳನ್ನ ಕರ್ಕೊಂಡು ಹೋಗಿ 1-2 ರೌಂಡ್ ಹಾಕ್ಕೊಂಡು ಬಂದು ಹಾಲು ಮೊಸರು ಎಲ್ಲ ತೆಗೆದು ಕೊಟ್ಬಿಟ್ಟು ಅವಳಿಗೇನಾದ್ರು ಬೇಕಾದ್ರೆ ತಿಂಡಿ ಕೊಡಿಸ್ಬಿಟ್ಟು ಕರ್ಕೊಬಂದು ಒಳಗಡೆ ಬಿಟ್ಟು, ಈ ರೀತಿ ಇಬ್ಬರು ಅಪ್ಪ ಮಗಳು ಮುದ್ದಾಟ ಆಯಿತು. ಅವರೆಲ್ಲ ಹೋಗಿ ಬಂದಷ್ಟರಲ್ಲಿ ನಾನು ಅಡುಗೆಗೆ ರೆಡಿ ಮಾಡಿಕೊಂಡೆ. ಮಧ್ಯಾಹ್ನ ಅಡುಗೆ ಬಂದು ಬೇಳೆ ರಸಮ್ ಮಾಡಿಕೊಂಡೆ, ಭಟ್ರ ಮದುವೆ ಮನೆ ಶೈಲಿ ರಸಮ್ಮು. ಇದು ನನ್ನ ಯೂಟ್ಯೂಬ್ ಚಾನಲ್ ಇದೆ, ಸಹನಾ ಗಿರೀಶ್ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ಇದೆ, ಬೇಕಾದ್ರೆ ರೆಸಿಪಿ ಹೋಗಿ ನೋಡಿ. ಈಗ ಈವ್ನಿಂಗ್ ಟೈಮ್ ಮಧ್ಯಾಹ್ನ ಊಟ ಮಾಡ್ಕೊಂಡೆಲ್ಲ ಆದ ನಂತರ ಈವ್ನಿಂಗ್ ಟೈಮ್ ಇಲ್ಲಿಗೆ ಮೆಟ್ಲ ಮೇಲೆ ಕೂತಿದ್ದೆ. ನಮ್ಮ ನಿಧಿ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದ್ಲು, ವಿಡಿಯೋ ಮಾಡ್ತೀನಿ ಅಂತ ಹೇಳಿಬಿಟ್ಟು. ಅಲ್ಲಿ ನಿಧಿ ಬರ್ತಾಯಿದ್ದಲ್ಲ ಸ್ಟಾರ್ಟಿಂಗ್ ಪಾಯಿಂಟ್, ಅದು ನಮ್ಮ ಮನೆ ಆಗಿರುತ್ತೆ. ಇಲ್ಲಿ ಇರೋದು ತುಳಸಿ ಗಿಡದ ಪಕ್ಕ, ಅದು ಪಕ್ಕದವ್ರ ಮನೆ. ಇಷ್ಟೆಲ್ಲ ಓಡಾಟ ಎಲ್ಲ ಆದ ನಂತರ ಸಾಯಂಕಾಲ 6 ಗಂಟೆ ಆಯಿತೋ ಬಂತು. ಸ್ವಲ್ಪ ಅವಳ ಹತ್ರ ಟೈಮ್ ಸ್ಪೆಂಡ್ ಮಾಡಿ ಅವಳು ಮಲಗಿದ್ದಿದ್ದು ಎಲ್ಲ ಆದಮೇಲೆ ನಾವು ಮುಖ ತೊಳ್ಕೊಂಡು ಕೈಕಾಲು ತೊಳ್ಕೊಂಡು ಇಬ್ಬರೂ ಪೂಜೆ ಮಾಡ್ತಾಯಿದ್ದೀವಿ. ಬೆಳಗ್ಗೆ ಸಿಕ್ಕಿಲ್ವಲ್ಲ ಚಾನ್ಸ್ ಅಂತ ಹೇಳ್ಬಿಟ್ಟು ಸಾಯಂಕಾಲ ಅವಳು ಪೂಜೆ ಮಾಡೋಕ್ಕೆ ನಿಂತಳು. ಪೂಜೆ ಇಬ್ಬರು ಮುಗಿಸ್ಕೊಂಡು ಅವಳಿಗೆ ನಾನು ಇದನ್ನು ಹೇಳ್ಕೊಟ್ಟಿದ್ದೀನಿ, ಕಾಲಿಗೆ ಬಿದ್ದು ನಮಸ್ಕಾರ ಮಾಡಬೇಕು ತಂದೆ ತಾಯಿ ಮಾಮಿ ಥರ ಅಂತೆಲ್ಲ ಹೇಳಿದ್ದೀನಿ. ಹಾಗಾಗಿ ಅವಳು ಪೂಜೆ ಮಾಡ್ಕೊತಾಳೆ. ಆದರೆ ಅವ್ರ ತಂದೆ ಮಾಡಿಸ್ಕೊಳ್ಳಲ್ಲ, ಅವ್ರ ತಂದೆನೇ ಇವಳು ಕಾಲಿಗೆ ಬಿದ್ದು ಹೋಗ್ತಾರೆ. ಮತ್ತು ಬೆಳಗ್ಗೆ ಹೊತ್ತು ಅವರು ಇವಳು ಎದ್ದ ತಕ್ಷಣ ಇವಳ ಮುಖನೇ ನೋಡೋದು. ಇವಳ ಮುಖ ನೋಡಿ ಇವಳು ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಆಮೇಲೆ ಅವ್ರು ಬೇರೆ ಕೆಲಸ ದಿನಚರಿ ಶುರು ಮಾಡೋದವರು. ಅವರು ಮತ್ತು ಅವ್ರ ತಂದೆ ತಾಯಿ ಮುಖ ನೋಡ್ತಾರೆ. ಫಸ್ಟ್ ಮನೆ ದೇವರು, ಆನಂತರ ಇವಳು, ಆಮೇಲೆ ತಂದೆ ತಾಯಿನ ಫೋಟೋ ನಾನು ಮುಟ್ಟಿ ಈಗ ಅವ್ರ ದಿನಾಚರಣೆ ಶುರು ಮಾಡ್ತಾರೆ. ನಾನು ದೋಸೆಗೆ ನೆನೆ ಹಾಕಿಟ್ಟಿದ್ದೆ. ಬೇಳೆ ಸಾರು ಮಾಡಿದ್ವಾಗ ಸ್ವಲ್ಪ ಹೆಚ್ಚಿಗೆ ಬೇಳೆ ಹಾಕೊಂಡ್ಬಿಟ್ಟಿದ್ದೆ. ಸೊ ಹಂಗಾಗಿ ಆ ಬೇಳೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಈ ರೀತಿ ದೋಸೆ ಹಿಟ್ಟಿಗೆ ಅದನ್ನು ಹಾಕ್ಕೊಂಡೆ. ಮಸೂರ್ ದಾಲ್ ಅಥವಾ ಮೈಸೂರು ದಾಲ್ ಅಂತ ಏನು ಕರಿತೀವಿ ಆ ಬೇಳೆನ ಅದಕ್ಕೆ ಹಾಕ್ಕೊಂಡು ನಾರ್ಮಲಿ ನೀವು ದೋಸೆ ಹಿಟ್ಟಿಗೆ ಏನೇನೆಲ್ಲ ಪದಾರ್ಥಗಳನ್ನ ಬಳಸ್ತೀನೋ ಅದೇ ಪದಾರ್ಥಗಳನ್ನು ಹಾಕಿಟ್ಟೆ. ನಾನು ಅವಲಕ್ಕಿ ಹಾಕಿರಲಿಲ್ಲ, ಸ್ವಲ್ಪ ಅನ್ನ ಮಿಕ್ಕಿತ್ತು ಅಂಥೇಳಿ ಅನ್ನ ಹಾಕಿ ಅದನ್ನೇ ರುಬ್ಕೊಂಡೆ. ಸ್ವಲ್ಪ ಆರೆಂಜ್ ಹಿಟ್ಟು ಕಲರ್ ಬಂದಿತ್ತು. ನಾನು ಇದೇ ಫಸ್ಟ್ ಟೈಮ್ ಏನಲ್ಲ, ಮುಂಚೆ ಎಲ್ಲ ನಾನು ಮಾಡ್ತಿದ್ದೆ ಇದೇ ಥರ. ಕಾಳುಗಳನ್ನೆಲ್ಲ ಬಸಿ ಹೆಸರು ಕಾಳು, ತೊಗರಿಬೇಳೆ, ಮಸೂರ್ ದಾಲ್, ಹೆಸರುಬೇಳೆ, ಉದ್ದಿನಬೇಳೆ ಎಲ್ಲ ಅಕ್ಕಿ ಎಲ್ಲನೂ ಹಾಕಿ ನಾನು ರುಬ್ಬಿ ಮಾಡ್ತಿದ್ದೆ, ಮಲ್ಟಿಗ್ರೇನ್ ದೋಸೆ ಅಂತ ಹೇಳಿಬಿಟ್ಟು. ಈಗ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಇವಳಿಗೆ ಆಗಾಗ ಬಲಗರ ಆಗ್ತಾರಿಂದ ದೋಸೆ ಕೊಡಬೇಡಿ, ಇಡ್ಲಿ ಕೊಡಬೇಡಿ ಅಂತ ಹೇಳ್ತಾರೆ. ಹಾಗಾಗಿ ನಾನು ಅವಳಿಗೆ ಜಾಸ್ತಿ ಇದನ್ನ ಬಳಸೋಲ್ಲ. ಮತ್ತು ನಾನು ಅಳತೆಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೋತೀನಿ. ಮಿಕ್ಕಿದ್ರೆ ಒಂದು 2-3 ದೋಸೆ ಆಗೋ ಸೆಟ್ಟು ಮಿಕ್ಬೋದು ಅಷ್ಟೇ. ಮನೇಲೇ ಇರೋದ್ರಿಂದ ನಾವು ಬೇರೆ ಏನು ಕೆಲಸ ಇರೋಲ್ಲ ಅಲ್ವಾ, ನಾವು ಮುಂಚಿತವಾಗಿ ರುಬ್ಬಿಟ್ಕೊಳ್ಳೋಂಥದ್ದು ಏನಿರಲ್ಲ. ನನ್ನ ಮಗಳೇನು ಸ್ಕೂಲ್ಗೆ ಹೋಗಲ್ಲ. ಸೊ ಅವಳು ಬೇಕು ಅಂದರೆ ಎಷ್ಟೊತ್ತು ರವೆ ದೋಸೆ ಅಥವಾ ಅಕ್ಕಿ ದೋಸೆ ಈ ಥರ ಹಾಕ್ಕೊಡ್ಬೋದು. ಅವಳು ತುಂಬ ರೊಟ್ಟಿಗಳನ್ನ ಇಷ್ಟಪಡ್ತಾಳೆ. ಹಾಗಾಗಿ ನಾನೇನು ಜಾಸ್ತಿ ರುಬ್ಬಿಟ್ಕೊಳ್ಳೋದಿಲ್ಲ. ಮತ್ತು ಹಾಲು ತಂದಿದ್ರಲ್ಲ ಬೆಳಗ್ಗೆ ಎಲ್ಲ ಕಾಫಿ ಟೀ ಎಲ್ಲ ಕುಡ್ದಿದ್ವಿ, ಖಾಲಿಯಾಗಿತ್ತು. ಮಧ್ಯಾಹ್ನ ಅವರಪ್ಪ ತಂದು ಕೊಟ್ಟಿದ್ದು ಹಾಲಿತ್ತಲ್ಲ ಅದನ್ನು ಕಾಯಿಸ್ಕೊಟ್ಟು ಅವಳಿಗೆ ನಾನು ಈ ರೀತಿ ಕಾಂಪ್ಲೇನ್ ಪೌಡ್ರನ್ನ ಬಳಸ್ತೀನಿ. ಜಾಸ್ತಿ ಏನು ಹಾಕಲ್ಲ, ಅವಳಿಗೊಂದು 1/2 ಸ್ಪೂನು ಸ್ವಲ್ಪ ಆ ರೀತಿ ಹಾಕ್ಕೊಂಡು ಅವಳಿಗೆ ಹಾಲು ಕಾಯಿಸ್ಕೊಡ್ತೀನಿ ನಾನು ಅವಳಿಗೆ. ನಾವು ಬೆಲ್ಲನೇ ಬೆಳೆಸೋದು, ಆರ್ಗ್ಯಾನಿಕ್ ಬೆಲ್ಲ. ನಾವು ಕಾಫಿ ಟೀ ಹೆಚ್ಚಾಗಿ ಏನು ಬೆಳೆಸಲ್ಲ, ದಿನಕ್ಕೆ 1 ಬಾರಿ ಕುಡಿದ್ರೆ ಹೆಚ್ಚು. ಮೊದಲೆಲ್ಲ ಕುಡಿತಿದ್ವಿ, ನಾಷ್ಟ ಆದಮೇಲೆ ಒಂದು ಸಲ, ಬೆಳಿಗ್ಗೆ ಎದ್ದಾಗ ಒಂದು ಸಲ, ಮಧ್ಯಾಹ್ನ ಊಟ ಆದಮೇಲೆ ಒಂದು ಸಲ, ಸಾಯಂಕಾಲ 6:30ಗೆ ಒಂದು ಸಲ. ನಂಗೆ ಸ್ವಲ್ಪ ಮೈಗ್ರೇನ್ ಪ್ರಾಬ್ಲಮ್ ಇದ್ದಿದ್ದರಿಂದ ಡಾಕ್ಟ್ರು ಸ್ಟ್ರಿಕ್ಟ್ ಮಾಡಿದ್ದಾರೆ, ಅದನ್ನೆಲ್ಲ ಕಾಫಿ ಕೂಡ ಕುಡಿಲೇಬಾರ್ದು, ತುಂಬ ಪ್ರೊವೋಕ್ ಮಾಡುತ್ತೆ ತಲೆನೋವನ್ನ ಅಂತ ಹೇಳಿ. ಹಾಗಾಗಿ ನಾನು ಕಾಫಿ ಸ್ಕಿಪ್ ಮಾಡಿಬಿಟ್ಟು ಯಾವಾಗಾದ್ರೂ ಕುಡಿಬೇಕು ಅನಿಸ್ದಾಗ
ನಾರ್ಮಲಿ ನಾವು ಕುಡಿಯೋದು ಟಿಫನ್ ಆದ ನಂತರ ನಾನು ನಮ್ಮ ಯಜಮಾನ್ರು ಇಬ್ಬರು ಕುಡಿದು ಬಿಡ್ತೀವಿ. ಇನ್ನು ಮತ್ತೆ ಕುಡಿಯೋಲ್ಲ, ಇನ್ನು ನಾಳೆ ಬೆಳಿಗ್ಗೆನೇ. ತುಂಬ ಏನಾದ್ರು ಕುಡಿಬೇಕು ಅನ್ನಿಸ್ತು ಅಂದರೆ ಸಾಯಂಕಾಲ ಟೈಮಲ್ಲಿ 6:30ಗೆ ಮಾಡ್ಕೊತೀನಿ. ನಾನು ಸ್ವಲ್ಪ ಒಂದು ಹಾಫ್ ಗ್ಲಾಸ್ ಅಷ್ಟು ಮಾಡ್ಕೊತೀನಿ ಅಷ್ಟೇ. ಜಾಸ್ತಿ ದೊಡ್ಡ ದೊಡ್ಡ ಗ್ಲಾಸಲ್ಲೆಲ್ಲ ಕುಡಿಯೋಲ್ಲ, ಮಾಡ್ಕೊತೀನಿ ಅಷ್ಟೇ. ಇದೇ ನಾವು ಬಳಸೋಂಥ ಆರ್ಗಾನಿಕ್ ಬೆಲ್ಲ. ಇದು ಗ್ರಂಥಿಗೆ ಅಂಗಡಿಯಲ್ಲಿ ನಾವು ತರಿಸ್ಕೊತೀವಿ. ಮಲ್ಲೇಶ್ವರಮಲ್ಲಿ ಏನೋ ಮೇ ಬಿ ಅವ್ರು ತರಿಸ್ಕೊಡ್ತಾರೆ ನಮಗೆ. ಲಾಸ್ಟ್ ಟೈಮೆಲ್ಲ ತುಂಬ ಚೆನ್ನಾಗಿತ್ತು. ಈ ಟೈಮ್ ಏನಂತಂದರೆ ಕುದಿಯೋ ಹಾಲ್ಗೆ ಹಾಕಿದ್ರು ಕುದಿಸಿದ್ರು ಏನೂ ಆಗ್ತಿರಲಿಲ್ಲ. ಈ ಟೈಮ್ ತಂದಿರೋ ಇದೇನೆಂದರೆ ಕುದಿಸಿ ಇನ್ನೇನೋ ಗ್ಯಾಸ್ ಆಫ್ ಮಾಡಿ ಇಳಿಸೋ ಟೈಮಲ್ಲಿ ಹಾಕಿದ್ರು ಕೂಡ ಹಾಲು ಒಡ್ಕೊಂಡ್ಬಿಡ್ತಾಯಿದೆ. ಅದಕ್ಕೆ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಪುಡಿ ಮಾಡಿಟ್ಕೊಂಡು ಇದು ಫೈನಲ್ ಟಚ್ಚಲ್ಲಿ ಸ್ವಲ್ಪ ಸ್ಪೂನಲ್ಲಿ ತೊಗೊಂಡು ಮಿಕ್ಸ್ ಮಾಡ್ಕೊತೀನಿ. ಏನು ಮಾಡೋದು, ತೊಗೊಂಬಂದಿದ್ದೀವಿ ಅನ್ನೋ ಪರ್ಪಸ್ಗೆ ಇದು ಮಾಡಬೇಕಷ್ಟೇ. ಅಷ್ಟರಲ್ಲಿ ಏಕೆಂದರೆ ಅದು ನಾವು ಇದೆಲ್ಲ ಮಿಕ್ಸ್ ಮಾಡೋಷ್ಟರಲ್ಲಿ ನೀಟಾಗಿ ಅದ್ರ ಬಿಸಿನೇ ಹೊರಟೋಗ್ಬಿಟ್ಟಿರುತ್ತೆ. ಬಿಸಿ ಹೋದ್ಮೇಲೆ ಕಾಫಿ ಟೀ ಕುಡಿಯೋದಕ್ಕೆ ಇಂಟ್ರೆಸ್ಟೇ ಬರೋದಿಲ್ಲ. ಏನು ಮಾಡೋದು, ಹೇಗಾದರೂ ಅದನ್ನ ಖಾಲಿ ಮಾಡಬೇಕು. ಆದಮೇಲೆ ನೋಡೋಣ, ಬೇರೆ ಎಲ್ಲರೂ ಒಳ್ಳೆ ಕಡೆ ತೊಗೊಳ್ಳೋಣ ಅಂದ್ಬಿಟ್ಟು ಸುಮ್ಮನಾಗಿದ್ವಿ. ಹಾಗೆ ನಮ್ಮ ಮನೆಯವರು ಸ್ವಲ್ಪ 7:30-8 ಗಂಟೆಗೆ ಬಂದರು. ಸ್ವಲ್ಪ ಶಾಪಿಂಗ್ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ಅವಳು ನೋಡಿ, ಅವಳು ಯಾವತ್ತೂ ನಮ್ಮ ಹತ್ರ ಹತ್ತಿಸ್ಕೊಳ್ಳಲ್ಲ ಗಾಡಿನ. ಈಗ ರೂಢಿ ಆಗಿಬಿಟ್ಟಿದ್ದಾಳೆ ಹಿಂಗೆ ಹತ್ತೋದನ್ನ. ಯಾವಾಗಲೂ ಹೀಗೆ ಹತ್ತೋದವಳು. ಸ್ವಲ್ಪ ಏನಾದ್ರು ಬಟ್ಟೆ ಶಾಪಿಂಗ್ ಮಾಡ್ಕೊಬರೋಣ, ಹಬ್ಬಕ್ಕೆ ಬೇಕಿತ್ತು. ಹಬ್ಬಕ್ಕೆ ಅಂತಲ್ಲ, ಅವ್ರಿಗೂ ಆಫೀಸಿಗೆ ಬೇಕಿತ್ತು. ಅವರು ನಮ್ಮ ಯಜಮಾನ್ರು ಊರಿಗೆ ಹೋದಾಗ ಎವ್ರಿ ವೀಕೆಂಡ್ಸ್ ಊರಿಗೆ ಹೋಗ್ತಾರೆ. ಅಲ್ಲಿ ತೋಟದ ಕೆಲಸ ಎಲ್ಲ ಮಾಡುವಾಗ ಅವ್ರು ಕಂಫರ್ಟಾಗಿರಬೇಕು ಅಂತ ಹೇಳ್ಬಿಟ್ಟು ಶಾರ್ಟ್ಸ್ಗಳನ್ನ ಯೂಸ್ ಮಾಡ್ತಾರೆ. ಸ್ವಲ್ಪ ಅದನ್ನೆಲ್ಲ ತೊಗೊಂಬರೋಣ ಅಂತ ಹೊರಟ್ವಿ. ನಿಧಿಗೊಂದು ಜೊತೆ ಹಾಗೆ ಬಟ್ಟೆ ತೊಗೊಂಡು, ನಾನು ಸ್ವಲ್ಪ ಬೇಕಿತ್ತು ನೈಟ್ ಸೂಟ್ಗಳು, ಅದಕ್ಕೆ ನೋಡ್ಕೊಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಏನೂ ಇಷ್ಟ ಆಗಲಿಲ್ಲ ನಮಗೆ. ನೋಡಿ ಗೆಸ್ ಮಾಡಿ ನಾವು ಯಾವ ಏರಿಯಾದಲ್ಲಿ ಇದ್ದೀವಿ ಅಂತ ಹೇಳಿಬಿಟ್ಟು. ಹೋಗ್ತಾ ಇದ್ದೀವಿ ಗಾಡೀಲಿ. ಅದು ನಮ್ಮ ಮನೆಯಿಂದ ಹತ್ರನೇ, ಒಂದು ಸ್ಟಾಪ್ ಮುಂದೆ ಅಷ್ಟೇ. ಹೊರಟ್ವಿ. ಈ ನೋಡಿ ಅಲ್ಲಿ ಕಾಣಿಸ್ತಿದೆ ದೊಡ್ಡ ಕಾಂಪ್ಲೆಕ್ಸು, ಅದೇ ಶಾಪಿಗೆ ಬಂದ್ವಿ. ನಮ್ಗೆ ನಿಜವಾಗ್ಲೂ ಹೇಳಬೇಕಂದ್ರೆ ಟು ಬಿ ಫ್ರ್ಯಾಂಕ್ ನಮಗೇನೂ ಇಷ್ಟ ಆಗಲಿಲ್ಲ. ನಮ್ಮ ನಿಧಿಗೊಂದು ಕಾಟನ್ ಫ್ರಾಕ್ ತೊಗೊಂಡ್ವಿ ಅಷ್ಟೇ. ಅದನ್ನ ಬಿಟ್ಟು ನಮಗೇನೇನೂ ಅಲ್ಲಿ ಇಷ್ಟ ಆಗಲಿಲ್ಲ. ಅದು ಏನಂದರೆ ಕಲೆಕ್ಷನ್ಸ್ ಇಲ್ಲ. ಒಂದು ಪ್ಯಾಟರ್ನ್ ಇದ್ದು ಇನ್ನೊಂದು ಪ್ಯಾಟರ್ನ್ ಇರಲಿಲ್ಲ. ಆ ಪ್ಯಾಟರ್ನಲ್ಲಿ ಸೈಜೇ ಇರೋಲ್ಲ, ಎಲ್ಲ ಕಾಸ್ಟ್ಲಿ. ಅದು MRP ರೇಟೋ ಅಥವಾ ಏನೋ ಡಿಸ್ಕೌಂಟ್ ಇದೆಯೋ ಒಂದೂ ಗೊತ್ತಾಗ್ತಿರ್ಲಿಲ್ಲ. ಹಾಗಾಗಿ ನಾವು ಮನೆಗೆ ಬಂದುಬಿಟ್ಟು ಊಟ ಮಾಡಿಬಿಟ್ಟು ಮಲ್ಕೊಂಡ್ವಿ. ಇದೇ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಅಸ್. ಥ್ಯಾಂಕ್ ಯು. ಬಾಯ್.